ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಬೆಂಡೆಕಾಯಿ ಮಸಾಲ ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ಬೆಂಡೆಕಾಯಿ ಎಲ್ಲ ಕ್ಲೀನ್ ಮಾಡಿದ ಈ ರೀತಿಯಲ್ಲಿ ಕಟ್ ಮಾಡಿಟ್ಟಿದ್ದೀವಿ. ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಬಿಸಿ ಆಗಿ ಹೋದರೆ ಬೆಂಡೆಕಾಯಿ ಎಲ್ಲ ಫ್ರೈ ಹಾಕೋಣ. ಬೆಂಡೆಕಾಯಿ ಎಲ್ಲ ಫ್ರೈ ಆಗಿದ್ದು ಒಂದು ಪಾತ್ರೆಯಲ್ಲಿ ಹಾಕೋಣ. ಬೆಂಡೆಕಾಯಿ ಎಲ್ಲ ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀವಿ. ಬೆಂಡೆಕಾಯಲ್ಲಿ ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋಣ. ಅದೇ ಆಯಿಲು ಸ್ವಲ್ಪ ಜೀರಿಗೆ ಹಾಕೋಣ. ಒಂದು ಈರುಳ್ಳಿ ಕಟ್ ಮಾಡಿ. ಈರುಳ್ಳಿಯನ್ನು ಬಾಡಬೇಕು. ಇನ್ನೊಂದು ಬೌಲ್ 1 ಟೀ ಸ್ಪೂನ್ ಚಿಲ್ಲಿ ಪೌಡ್ರು, 1 ಟೀ ಸ್ಪೂನ್ ಜೀರಾ ಪೌಡ್ರು, 1/4 ಟೀ ಸ್ಪೂನ್ ಅರಿಶಿನ ಪೌಡ್ರು, 1 ಟೀ ಸ್ಪೂನ್ ಧನಿಯಾ ಪೌಡ್ರು, 1 ಟೀ ಸ್ಪೂನ್ ಆಮ್ಚೂರ್ ಪೌಡ್ರು. ಮ್ಯಾಂಗೋ ಪೌಡ್ರ್ ಇಲ್ವಾ, ಡ್ರೈ ಮ್ಯಾಂಗೋ ಪೌಡ್ರ್ ಅದು ಹಾಕೋಣ. ಒನ್ ಟೀ ಸ್ಪೂನ್ ಡ್ರೈ ಮ್ಯಾಂಗೋ ಆಮ್ಚೂರ್ ಪೌಡ್ರ್. ಸ್ವಲ್ಪ ಉಪ್ಪು ಹಾಕ. ಅದು ಸ್ವಲ್ಪ ನೀರು ಹಾಕ. ನೀರು ಹಾಕಿ ಒಂದು ಪೇಸ್ಟ್ ಥರನೇ ಎಲ್ಲ ಈ ರೀತಿಯಲ್ಲಿ ಮಿಕ್ಸ್ ಹಾಕಿಡ. ಈಗ ನಮ್ಮದು ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಈ ಟೈಮಲ್ಲಿ ಒಂದೇ ಟೊಮಾಟೊ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಹಾಕಿದಾಕ. ಟೊಮಾಟೊ ಎಲ್ಲ ಹಾಕಿ ಚೆನ್ನಾಗಿ ಕುದೀತು. ಈ ಟೈಮಲ್ಲಿ ಒಂದು ರೆಡಿ ಹಾಕಿ ಮಸಾಲ ಪುಡಿಗಳೆಲ್ಲ ಇದೆಯಲ್ಲ ನೀರೆಲ್ಲ ಹಾಕಿ ಪೇಸ್ಟ್ ಹಾಕಿದ್ದು ಈಗ ಒಂದು ಮಸಾಲ ಪುಡಿಗಳೆಲ್ಲ ಹಸಿ ವಾಸನೆ ಹೋಗಬೇಕಲ್ಲ, ಅದಕ್ಕೆ ಈ ರೀತಿಲೊಂದು ಎಲ್ಲ ಮಿಕ್ಸ್ ಹಾಕಿ ಒಂದು 2-3 ನಿಮಿಷ ಇದೊಂದು ಫ್ರೈ ಹಾಕಿ ಚೆನ್ನಾಗಿ ಈ ರೀತಿಲಿ ಕುದಿಸಿ. ಈಗ ನಮ್ಮದು ಮಸಾಲೆ ಎಲ್ಲ ಚೆನ್ನಾಗಿ ಗಟ್ಟಿಯಾಗಿದೆ, ಕುದಿತು. ಈ ಟೈಮಲ್ಲೂ ಫ್ರೈ ಹಾಕಿಯ ಬೆಂಡೆಕಾಯಿ ಎಲ್ಲ ಈ ಟೈಮಲ್ಲೂ ಉಪ್ಪು ನೋಡಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಚೂರು ಬೆಲ್ಲ ಪುಡಿ ಹಾಕಬೇಕು. ಆಮ್ಚೂರ್ ಪೌಡ್ರು ಟೊಮಾಟೊ ಎಲ್ಲ ಹಾಕಿದಲ್ಲ, ಅದಕ್ಕೆ ಹುಳಿ ಇರುತ್ತಲ್ಲ ಒಂದು ಬ್ಯಾಲೆನ್ಸ್ ಹಾಕಬೇಕು. ಅದಕ್ಕೆ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ಈಗ ನಮ್ಮದು ಬೆಂಡೆಕಾಯಿ ಮಸಾಲ ರೆಡಿಯಾಗಿದೆ. ಈಸಿಯಾಗಿರುತ್ತೆ, ಬೇಗ ರೆಡಿ ಹಾಕ, ಏನು ಕಷ್ಟ ಇಲ್ಲ. ಈ ರೈಸ್ ಜೊತೆ ಚಪಾತಿ ದೋಸೆ ಎಲ್ಲ ತಿನ್ನೋದು ಸೂಟ್ ಆಗುತ್ತೆ. ನೀವೆಲ್ಲರೂ ಟ್ರೈ ಮಾಡಬೇಕು. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿ ಎಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸಿನೂ ಶೇರ್ ಮಾಡಿ. ಎಲ್ಲರೂ ಟ್ರೈ ಮಾಡಬೇಕು. ಓಕೆ, ಬಾಯ್.